ಏನ್ ಯೋಚನೆ ಮಾಡ್ತಾ ಇದೀಯಾ ಮಾಯಾ? ಓ, ಆ ದುರ್ಗನ್ನ ರಸ್ತೆಯಲ್ಲಿ ಬಿದ್ದಿರತ್ತಲ್ಲ ದಿನ್ನೆ ಅದ್ರ ಹಾಗೆ ಪಕ್ಕಕ್ಕೆ ಹೇಗೆ ಬಿಸಾಕ್ಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ತಾ ಇದೀಯಾ? ನೋ, ನಾವಿವಾಗ ಏನೇ ಮಾಡಿದ್ರು ತುಂಬಾ ಯೋಚನೆ ಮಾಡ್ಬೇಕು. ಹೌದು ಮಾಯಾ, ನಾವೇನೇ ಕೆಲಸ ಮಾಡಿದ್ರು ಈ ಬೆಣ್ಣೆಲಿ ಕೂದಲು ತೆಗಿತಾರೆ ಗೊತ್ತಾ, ಅಷ್ಟೇ ನಾಜೂಕಾಗಬೇಕು. ಎಲ್ಲಿಂದ ಬಂದ್ಲೋ ಏನೋ, ಆದ್ರೆ ಒಂದಂತೂ ನಿಜ, ಏನ್ ಬೇಕಾದ್ರೂ ಆಗ್ಲಿ ಆ ದುರ್ಗ ಎಷ್ಟು ಮೆರಿತಾಳೋ ಮೆರೀಲಿ, ಕೊನೆಲ್ ಗೆಲ್ಲೋದು ಈ ಮಾಯಾ. ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ಪ್ರಾಣಿ, ನಿಮಗ್ ಬೇರೆ ಹಾಡು ಸಿಗ್ಲಿಲ್ವಾ? ಅಯ್ಯೋ ಪರಮೇಶ್ವರ, ಇಷ್ಟವಾದ ಹಾಡು ಗುನ್ಗೋಕ್ಕೂ ಸ್ವಾತಂತ್ರ್ಯ ಹೋರಾಟ ಮಾಡ್ಬೇಕಾ? ಎಲ್ಲ ನನ್ನ ಕರ್ಮ. ಕರ್ಮ ಅವ್ರವ್ರದ್ದು ಅವ್ರವ್ರಿಗೆ. ನೀನು ಹೇಳು, ನೀವಿಬ್ರು ಯಾಕೆ ಆಕಾಶ ತಲೆ ಮೇಲೆ ಬಿದ್ದೋರ್ ತರ ಇದ್ದೀರಾ? ಇನ್ನು ಎಷ್ಟು ದಿನ ಅಂತ ಆ ದುರ್ಗನ್ ಬಗ್ಗೆ ಈಗ ಯೋಚಿಸ್ತೀರಾ? ಅವಳು ಈ ಮನೆಯಿಂದ ತೊಲಗೋವರ್ಗು. ಆದ್ರೆ ಆ ದಿನ ಬರ್ತಾ ಇಲ್ವಲ್ಲ ಅಂತ ನಾವಿಲ್ಲಿ ಒದ್ದಾಡ್ತಾ ಇದ್ದೀವಿ. ಅಯ್ಯ, ಇರೋವಷ್ಟು ದಿನ ಇರ್ಲಿ ಬಿಡು, ನಿಮ್ಗೇನ್ ತೊಂದ್ರೆನಾ? ಏನ್ರಿ ಮಾತಾಡ್ತಾ ಇದ್ದೀರಾ? ಕುಡಿದೇ ಇದ್ರು ಟ್ರ್ಯಾಕ್ ಚೇಂಜ್ ಮಾಡ್ತಾ ಇದ್ದೀರಾ? ಅಲ್ವೇ, ದುರ್ಗ ಏನ್ ಪರ್ಮನೆಂಟಾ? ಒಂದಲ್ಲ ಒಂದಿನ ಇಲ್ಲಿಂದ ಹೋಗ್ಲೇಬೇಕಲ್ಲ. ನಿಮ್ಗೆ ಹೇಗೆ ಗೊತ್ತು? ನೀವೇನು ಈ ಜ್ಯೋತಿಷ ಶಾಸ್ತ್ರ ಕಲ್ತಿದ್ದೀರಾ ಅಥವಾ ಭವಿಷ್ಯ ನುಡಿತಾ ಇದ್ದೀರಾ? ಭವಿಷ್ಯ ಎಲ್ಲ ಗೊತ್ತಿರೋ ನಾನು ಯಾಕೆ ಹೀಗಿರ್ತಿದ್ದೆ? ಏನೇನು ಏನಂದ್ರೆ? ಏನಿಲ್ಲ ಕಣೆ, ನನಗೆ ಈ ಭವಿಷ್ಯ ವಿಷಯ ಗೊತ್ತಿಲ್ಲ, ಆದ್ರೆ ಪ್ರಪಂಚ ಜ್ಞಾನ, ಜನರಲ್ ನಾಲೆಡ್ಜ್ ತುಂಬಾ ಚೆನ್ನಾಗಿ ಗೊತ್ತಿದೆ ಎಂದೆ. ಪ್ರಾಣಿ, ನಾವು ಮೊದಲೇ ಟೆನ್ಷನ್ ಅಲ್ಲಿದ್ದೀವಿ. ತಲೆ ಪ್ರೆಷರ್ ಕುಕ್ಕರ್ ಆಗಿದೆ. ಡಮ್ ಅಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಿಂದು ಗಟ್ಟಿ ಬುರುಡೆ ಕಡೆ, ಮಿರುಳಿದಿದ್ರೆ ಡಮ್ ಅನ್ನೋದು, ಕೊಲುಬಂಡೆ ಅದ್ರ ಡಮ್ ಅಂತದೆ. ಪ್ರಾಣಿ, ತಮಾಷೆ ಸಾಕು, ಮ್ಯಾಟ್ರ್ ಬನ್ನಿ. ಮ್ಯಾಟ್ರಿಗೆ ಬರ್ತೀನಿ. ಈಗ ದುರ್ಗಾ ಮದ್ವೆ ಆಗ್ತಿರೋ ಹುಡುಗಿ, ಒಂದಲ್ಲ ಒಂದಿನ ಮದುವೆ ಆಗ್ಲೇಬೇಕು. ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕಲ್ಲ. ಏನೋ ಹೇಳ್ತೀರಾ ಅನ್ಕೊಂಡೆ. ಮಾತಾಡ್ಬೇಡಿ.